ನನಗೆ ಟೈಡಲ್ ಅನ್ನೋ ಒಂದು ಹೊಸ ಡ್ರಗ್ ಬಂದಿದೆ ಬೆಂಗಳೂರಿಗೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇದ್ದರೆ, ಯಾಕಂದರೆ ಇದು ಎಷ್ಟೋ ಯಾವುದೋ ಒಂದು ದೊಡ್ಡ ಪೊಲೀಸ್ ಸ್ಟೇಷನ್ ಹಿಂದೆನೇ ಮಾಡ್ತಾ ಇದ್ದಾರೆ, ಹಿಂದೆನೇ ಮಕ್ಕಳು ತೊಗೋತಾ ಇದ್ದಾರೆ. ಅದ್ರ ಸಾಕ್ಷಿ ಇದೆ. ನಿಮ್ಮಲ್ಲೇ ಒಬ್ಬರು ಮಾಧ್ಯಮದವ್ರು ಅದನ್ನು ಕರ್ಕೊಂಡೋಗಿ ತೋರಿಸಿದ್ದೀನಿ, ಇಬ್ಬರಿಗೆ ತೋರಿಸಿದ್ದೀನಿ, ಅದರದ್ದೆಲ್ಲ ಎವಿಡೆನ್ಸ್ ಸಮೇತ ಕೊಟ್ಟಿದ್ದೀನಿ. ದಯಮಾಡಿ ಆ ಮಕ್ಕಳನ್ನ ಹಿಡಿಬೇಡಿ. ಅವ್ರನ್ನ ಹಿಡಿದ್ರೆ ತೊಗೊಂಡೋಗಿ ರಿಯಾಬ್ಗೆ ಹಾಕಿ. ಬಟ್ ಮಾಡ್ತಾ ಇರೋರು ಅಂತ ನಮಗೆ ಗೊತ್ತು, ಎಲ್ಲೆಲ್ಲಿ ಮಾಡ್ತಾ ಇದ್ದಾರೆ ನಮಗೆ ಗೊತ್ತು. ಒಂದು ದಿವಸ ಗಾಂಜಾನು ಹಿಂಗೆ ಬಂದಿದ್ದು, ಇವತ್ತು ಅದನ್ನು ತಡೆಯೋಕ್ಕಾಗ್ತಾ ಇಲ್ಲ. ಆದರೆ ಈ ಹೊಸ ಡ್ರಗ್ ಏನಿದೆ ಅದು ಕ್ಯಾನ್ಸರ್ ಪೇಷಂಟ್ಸ್ಗೆ ತೊಗೊಳ್ಳೋಂಥ ಡ್ರಗ್ ಅದು ತೊಗೊಂಡ್ರೆ ನೀವು ನಂಬಲ್ಲ, 30 ವರ್ಷದೊಳಗಡೆ ಮನುಷ್ಯ ಸತ್ತೋಗ್ತಾನೆ. ಆ ಥರ ಸತ್ತೋಗಿರೋ 4 ಮನೆ ಮಕ್ಕಳನ್ನ ಹೋಗಿ ಅವ್ರ ಪೇರೆಂಟ್ಸ್ನ ಮಾತಾಡಿ ಯಾಕೆ ಹಿಂಗೆ ಆಗ್ತಿದೆ ಸೊಸೈಟಿಲಿ ಅಂತ ಹುಡುಕಿ ನಾನೇನೋ ಮಾಡಬೇಕು ಅಂದಾಗ ಆ ಡ್ರಗ್ ವಿರುದ್ಧ ಹೋರಾಡಬೇಕು ಅಂತ ನಾನು ಮಾಡಿದ್ದು. ಅದಕ್ಕೆ ಇಷ್ಟೆಲ್ಲ ನಾನು ವಿಷಯನ ಕಲೆಕ್ಟ್ ಮಾಡಿ ಹೇಳ್ಬೇಕಾಗಿತ್ತು. ಅಂದರೆ ಇವತ್ತು ಪ್ರೆಸೆಂಟ್ ಸಮಾಜ ಮಕ್ಕಳೇನಾಗ್ತಾ ಇದ್ದಾರೆ, ಅವ್ರದ್ದು ಇನ್ನೊಂದು ಡಾರ್ಕ್ ಸೈಡ್ ಏನಿದೆ, ನಂಬಿರುವಂಥ ಪೇರೆಂಟ್ಸು ಇವತ್ತು ಅವ್ರಿಗೆ ನೀವು ನಂಬಲ್ಲ, ಯಾವ ಲೋವರ್ ಮಿಡ್ಲ್ ಕ್ಲಾಸಿಂದ ಹಿಡಿದು VIP ಮಕ್ಕಳು ಸಮೇತ ತೊಗೋತಾ ಇದ್ದಾರೆ ಇವತ್ತು. ಕಾರಣ ಇಷ್ಟೇ, ಅವ್ರಿಗೆ ಅರ್ಜೆಂಟ್ ದುಡ್ಡು ಸಿಗಲಿಲ್ಲ ಅಂದರೆ ನಿಶಾ ಬೇಕು ಅಂದರೆ ಒಬ್ಬ ಸಿಗರೇಟ್ ಸೇದೋನು ಹೆಂಗೆ ಬೀಡಿ ಸೇರ್ತಾನೋ ಹಂಗೆ ನಿಶಾ ಬೇಕು ಅಂದಾಗ ಈ ಡ್ರಗ್ನ ತೊಗೋತಾ ಇದ್ದಾರೆ. ಈ ಡ್ರಗ್ಗು 30 ವರ್ಷದ ಮೇಲೆ ಗಂಡು ಮಕ್ಕಳನ್ನ ಹೆಣ್ಣು ಮಕ್ಕಳನ್ನ ಉಳಿಸಲ್ಲ. ಇದಕ್ಕೆ ನಾವೆಲ್ಲ ತಮ್ಮ ಸಹಕಾರ ಸಮೇತ ಕೂಗಿದ್ರೆ ಅದನ್ನು ನಿಲ್ಲಿಸ್ಬೋದು, ಇಲ್ಲಾಂದರೆ ನಿಲ್ಸೋಕ್ಕಾಗಲ್ಲ. ಸಿನಿಮಾ ಒಂದು ಭಾಗ ಆದರೆ ಈ ಮಕ್ಕಳದು ಬದುಕು ಇನ್ನೊಂದು ಭಾಗದಲ್ಲಿ ಹೋರಾಡ್ತಾ ಇದ್ದೀವಿ ನಾವಿಲ್ಲಿ. ಸೊ ಅದನ್ನು ಇಷ್ಟೊಂದು ರಾ ಆಗಿ ನಾನು ಹೇಳಬೇಕಾಗಿತ್ತು. ಅದೆಲ್ಲ ನಾನು ಸಿಂಪಲಾಗಿ ಹೇಳಕ್ಕೆ ಹೊರಟಿದ್ದೆ, ಬೇಡ ಇದನ್ನು ರಾ ಆಗೇ ತಿಳಿಸೋಣ. ಆ ಒಂದು ಮೆಡಿಸನ್ ಇವತ್ತು ಎಷ್ಟು ದೊಡ್ಡ ಮಟ್ಟಕ್ಕೆ ಹೋಗಿದೆ. ನಂತರ ನಾನು ಹೋಗಿ ಬಂದಿರೋ ಎಲ್ಲ ಎವಿಡೆನ್ಸ್ ಇದೆ. ಒಂದು ದಿವಸ ಖಂಡಿತವಾಗಿ 2-3 ದಿವಸದಲ್ಲಿ ತಮ್ಮನ್ನೆಲ್ಲ ಭೇಟಿ ಮಾಡಿ ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಬಟ್ ಇವತ್ತು ಅವ್ರು ಹುಷಾರಾಗ್ತಾರೆ. ಇವತ್ತು ಇದನ್ನು ನೋಡಿದ ತಕ್ಷಣ ನೀವು ನಂಬಲ್ಲ, ಎಲ್ಲ ಹುಷಾರಾಗಿ 1 ವಾರ ಮಾರಲ್ಲ. ಬಟ್ 1 ವಾರ ಆದಮೇಲೆ ತಿರ್ಗಾ ಮಾರ್ತಾರೆ, ನಾನೇ ಹಿಡ್ಕೊಡ್ತೀನಿ, ಆಯಿತಾ? ಅಡ್ರೆಸ್ ಸಮೇತ ಹಿಡ್ಕೊಡ್ತೀನಿ. ಬಟ್ ನಾನು ಅದಕ್ಕೆ ಸ್ವಲ್ಪ ಸೀಕ್ರೆಟಾಗಿ ಇಟ್ಟಿದ್ದೆ. ಈಗ ಇಂಟ್ರಿ ಬಂದ ತಕ್ಷಣ ಹುಷಾರಾಗ್ಬಿಟ್ಟಿರ್ತಾರೆ. ಇದು ಈಗಾಗಲೇ ಹಬ್ಬಿರೋದನ್ನು ಈಗಾಗಲೇ ಕಾಲೇಜ್ ಬಾಗಿಲು ತಟ್ಟಿದೆ. ಯಾವ ಕಾಲೇಜು ಅಂತ ನಾನು ಹೇಳಲ್ಲ. ಅದರಲ್ಲಿ ತೊಗೊಂಡಿರೋ ಮಕ್ಕಳು ಹೆಂಗೆ ತೊಗೋತಾರೆ ಅಂತ ವೀಡಿಯೋ ಮಾಡಿ ಸಮೇತ ಅದನ್ನು ತರಿಸ್ಕೊಂಡಿದ್ದೀನಿ, ಏನೇನು ಮಾಡ್ತಾ ಇದ್ದಾರೆ ಇವರು ಅಂತ. ನಿಮಗೆಲ್ಲ ಕೈಯೆಲ್ಲ ಕಾಲು ಮುಗಿದು ಕೇಳ್ತೀನಿ, ಮಕ್ಕಳ ಭವಿಷ್ಯ ಇದು. ಒಂಚೂರು ನೀವೆಲ್ಲ ಹೋರಾಡಿ ಇದನ್ನು ಸ್ಪೆಷಲಿ ಇವತ್ತು ಹುಷಾರಾದ್ರವರು. ಬಟ್ ಇವತ್ತು ನಾವು ತಲೆ ಕೆಡಿಸ್ಕೊಂಡು ನಿಂತರೆ ಇನ್ನೊಂದು ತಿಂಗಳಾದ್ಮೇಲೆ ಮಾರಲೇಬೇಕು. ಅವರು ಮಾರದಿರ ಹಂಗೆ ಇರಲ್ಲ ಅಲ್ವಾ? ಯಾಕೆಂದರೆ ಇವತ್ತು ರೇಟ್ ಜಾಸ್ತಿ ಆಗ್ಬಿಡುತ್ತೆ. ಇವತ್ತು ಮ್ಯಾಕ್ಸಿಮಮ್ ಅವ್ರಿಗೆ ಒಂದು ಸ್ಟ್ರಿಪ್ 10 ರೂಪಾಯಿ ಇದ್ದರೆ 20 ರೂಪಾಯಿ ಇದ್ದರೆ ಇವತ್ತು ಈ ಇಂಟರ್ವ್ಯೂ ನೋಡಿದ್ರೆ ಮಿನಿಮಮ್ 5,000 ರೂಪಾಯಿಗೂ ಮಾರ್ತಾರೆ. 5,000 ರೂಪಾಯಿಗೆ 10 ಮಾತ್ರೇನ ಆ ಮಟ್ಟಕ್ಕೆ ಬೆಳೆದೋಗಿದೆ ಇವತ್ತು. ನೀವೆಲ್ಲ ಸಾಥ್ ಕೊಡಿ. ನಿಮ್ಮ ಮಕ್ಕಳಂತೆ ಕಂಡವ್ರ ಮಕ್ಕಳು ಕೂಡ ನಾವೆಲ್ಲ ಹೋರಾಡೋಣ ಅಂತ ನನ್ನ ಆಸೆ.